ಯಾರೇ ಹೊಸ ನಿರ್ದೇಶಕರು ಬಂದರೂ ಕೂಡ ಯಾಕೆ ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡ್ರಿ ಅಂತ ಕೇಳಿದ್ರೆ ಅವರ ಮೊದಲ ಆನ್ಸರ್ ಆಗಿತ್ತು ಉಪ್ಪಿ ಸರ್ ಸಿನಿಮಾ ನೋಡಿ ಇನ್ಸ್ಪೈರ್ ಆದ್ವಿ. ಅವ್ರದ್ದೆಲ್ಲ ದೊಡ್ಡ ಗುಣ. ಎಲ್ಲರಿಗೂ ನಮಸ್ಕಾರ. ನಿಜ ಹೇಳಬೇಕು ಅಂದರೆ ಈ ಇಬ್ಬರು ಡೈರೆಕ್ಟ್ರು ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗ್ತದೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ. ಇವ್ರು ಮಾತು ನೋಡಿದ್ರಲ್ಲ ಇವಾಗ, ಆ ಒಂದು ತೆಲುಗು ಸ್ಟೈಲ್, ಒಂದು ಆ್ಯಕ್ಷನ್ ಫಿಲಮ್, ಅದು ಡೈಲಾಗಲ್ಲೇ ಇರುತ್ತೆ ನೋಡಿ, ಆ ಪರ್ಸ್ನಾಲಿಟಿಲೇ ಇದೆ ಅದು. ಆ ಸಿನಿಮಾ ಎಮೋಷನ್ ಇರುತ್ತೆ ಮಾತಲ್ಲಂಗೆ. ಸರ್ ಉಪ್ಪಿ ಸರ್ మీ ಇನ್ಸ್ಪಿರೇಷನ್ ಸರ್, ಸೂಪರ್ ಸರ್, ಎಕ್ಸ್ಟ್ರಾ ಡಗ ಡಗ ಡಗ. ಇವ್ರದ್ದು ನೋಡಿ ಮಹಾರಾಜನ್ ಥರ ಇತ್ತು. కన్నడదಲ್ಲే ಹೇಳ್ತೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ. మీకు తెలుగులో చెప్తాను. ఇప్పుడు మీరు మనకి ఇన్స్పిరేషన్, మీరందరూ நீங்க எங்களுக்கு இன்ஸ்பிரேஷன். இப்போ இல்லை ரியலி ஒரு டஸ்ட்பின் வச்சுட்டு என்ன படம் பண்ணிருக்கீங்க நீங்க. அங்கேயே அப்படியே கேட்ச் பண்ணி డస్ట్ ధూళి பண்ணிருக்கீங்க పடம். మీరు అంతే. అదేమో శనివారం అంటారు, అంత థ్రిల్, ఒక చిన్న ఒక వారం పెట్టుకొని అంత కమర్షియల్గా అంత ఇది మంగళవారం. సూపర్ సార్, థ్యాంక్ యూ. నేను చాలా హ్యాపీగా ఫీల్ అవుతా ఉన్నాను మీ పక్క నిల్చుకునేదానికి. ಥ್ಯಾಂಕ್ ಯು ರಜನೀಶ್ ಅವರೇ, ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ. ಆಮೇಲೆ ಇವರು ಮಾತಾಡ್ದಂಗೆ ಇವ್ರ ಸಿನಿಮಾ ಇತ್ತು RX100, ಶನಿವಾರಂ ಎಲ್ಲ ಆ ಥರ. ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ. ಬಾಬಿ ಅವ್ರು ಹೆಂಗೆ ಅಂದರೆ ಒಂಥರ ಅಷ್ಟು ಈಸಿ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು. ಒಂಥರ ಮೇಧಾವಿ ಅವರು. ಹೋಮ್ಲಿ, ಒಳ್ಳೆ ಕುಕ್ಕು, ಒಳ್ಳೆ ಏನೋ ಅಕೌಂಟೆಂಟು, ಒಳ್ಳೆ ಸೆಕ್ರೆಟ್ರಿ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಸಿಂಗರ್ ಎಲ್ಲ. ಸಿನಿಮಾ ಅದೇ ಥರ ಇದೆ. ಇದಕ್ಕೊಂದು ಜಾನರ್ ಅಂತ ಹೇಳೋಕ್ಕಲ್ಲ. ಇದೇನು ಲವ್ ಸ್ಟೋರಿನಾ, ಆ್ಯಕ್ಷನ್ನ, ಸಸ್ಪೆನ್ಸಾ, ಏನೋ ಒಂದು ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಉಡಾಯಿಸ್ಬಿಟ್ಟಿದ್ದೀರಾ. ನಿಜವಾಗ್ಲು ಸೂಪರ್ ಆಗಿದೆ. ಒಟ್ಟಿನಲ್ಲಿ ಏನೋ ಮಾಡಿರ್ತೀರ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ. ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಶೇನ್ ಶೆಟ್ಟಿ ಅವರೇ, ನಿಮ್ಮದು ಅಷ್ಟೇ ಸಕ್ಕದಾಗ ಡ್ಯಾನ್ಸ್ ಮಾಡಿದ್ರೆ ನಾಲ್ಗೆ ಗೀಲ್ಗೆ ಕಚ್ಕೊಂಡೆಲ್ಲ ಸೂಪರಾಗಿ ಮಾಡಿದ್ರೆ. ಅನುಪಮ ಅವರಲ್ವಾ? ಅಂಕಿತಾ ಅಮರ್ ಅವರು. ಅಂಕಿತಾ ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ. ಶೈನ್ ಅವರೇ, ಅಂಕಿತಾ ಅವರೇ, ದಯವಿಟ್ಟು ವೇದಿಕೆ ತುಂಬಾ ಇಬ್ರು ಬನ್ನಿ, ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀರಾ. ಆಮೇಲೆ ಎಲ್ಲದಕ್ಕಿನ್ನ ಅಜನೀಶ್ ಅವರೇ ನೀವು ಮುಖ್ಯ. ನೀವು ಬನ್ನಿ ಮೇಲೆ. ಬಾಬಿ ಅವರೇ, ಅಜನೀಶ್ ಅವರು ಬನ್ನಿ. ಆಮೇಲೆ ಈ ಸ್ಟಾರ್ ಕ್ಯಾಸ್ಟ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ. ತೆಲುಗು ಆರ್ಟಿಸ್ಟ್, ತಮಿಳು ಆರ್ಟಿಸ್ಟ್, ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಇದರಲ್ಲಿ. ರವಿ ಅವರೇ ಬನ್ನಿ, ನೀವು ಬನ್ನಿ. ರವಿ ಸರ್, ವಾಣಿ ಮ್ಯಾಮ್. ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾನೆ ಇರ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ನನಗನ್ಸಿದ್ದೇನೆಂದರೆ, ಇಂಡಸ್ಟ್ರೀಲಿ 1-2 ಸಿನಿಮಾ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಬಿಸಿ ಅಂತಿರ್ತಾರೆ. ನಿಜವಾಗ್ಲೂ ತುಂಬ ಬ್ಯುಸಿ ಇರೋ ಮನುಷ್ಯ ಇವರು ಆ್ಯಕ್ಚುಲಿ. ಯಾಕಂದರೆ ತೆಲುಗಲ್ಲಿ ಒಂದು 3 ಪಿಕ್ಚರು, ತಮಿಳಲ್ಲಿ ಒಂದು 3 ಪಿಕ್ಚರು, ಹಿಂದಿಯನ್ನು ಮಾಡ್ತಿದ್ದೀರಾ ಅನ್ಸುತ್ತೆ, ಕನ್ನಡದಲ್ಲಿ ಒಂದು 6 ಪಿಕ್ಚರ್ ಮಾಡ್ತಿದ್ದಾರೆ. ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ. ಫೋನ್ ಮಾಡಿದ್ಕೊಳ್ಳೆ ಫೋನ್ ಎತ್ತಾರೆ, ಎನಿ ಟೈಮು ನಮ್ಮ ಜೊತೆ ಇರ್ತಾರೆ. ಅದು ಅಜನೀಶ್ ಸ್ಪೆಷಾಲಿಟಿ ಅಂದರೆ. ಭಾಳ ಆಶ್ಚರ್ಯ ಅನ್ಸತ್ತೆ ನಿಜವಾಗ್ಲು. ಇಲ್ಲೊಂದು ಸಿನಿಮಾ ಮಾಡೋರೆ ಪೋಸ್ಗಳು ಕೊಡ್ತಾರೆ. ನೀವು ಇಷ್ಟು ಬ್ಯುಸಿ ಇದ್ದೀರಾ, ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ಆದರೂ ನಮಗೆ ಸಿಗ್ತೀರಾ. ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸು. ಅಯ್ಯೋ ನೋಡಿ, ಅದು ದೊಡ್ಡ ಗುಣ ನಿಮ್ಮ. ನಿಜವಾಗ್ಲು ತುಂಬ ಖುಷಿ ಅನ್ನಿಸ್ತು. ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು. ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ಇದೇ ಥರ ತುಂಬ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರಲ್ಲಿ. ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ. ಓಕೆನಾ? ಖಂಡಿತ ಸರ್, ನೀವು ಹೇಳಿದ್ಮೇಲೆ ಅದು ಖಂಡಿತ ಆಗಿ ಆಗುತ್ತೆ. ಡೈರೆಕ್ಷನ್ಗೂ ಚಾನ್ಸ್ ಕೊಡಿ, ಆ್ಯಕ್ಟಿಂಗೂ ಚಾನ್ಸ್ ಕೊಡಿ, ಅಥವಾ ಬರೆಯೋದಕ್ಕೆ ಚಾನ್ಸ್ ಕೊಡಿ, ಏನೋ ಒಂದು ಕೊಡಿ. ఇక్కడ ఇల్లిప్పుడు కాంపిటేటర్స్ ఇద్దరు ಈಗ ಹೊಸ ಜನರೇಷನ್ ಅವ್ರು ನಮಗೆ. నన్ను కొంచెం ప్రొడక్షన్లో పార్ట్నర్షిప్ జాయిన్ చేసుకోండి ప్లీజ్. సార్ డన్ సార్, డీల్ సార్, డన్. ಥ್ಯಾಂಕ್ ಯು. என்னங்க எனக்கு காம்படிஷன் கொடுக்குறீங்க நீங்கள். நீங்கள் என்ன இதுவரையும் பண்ண படம் இல்லை, இதுக்கப்புறம் எல்லா படம் பண்ணாலும் நீங்கள் தான் சார் இன்ஸ்பிரேஷன். நீங்கள் இன்னும் வரப்போகிற படத்துக்கெல்லாம் ಆಲ್ರೆಡಿ பண்ணி வச்சிட்டீங்க, அதை பார்த்து ಓಕೆ. ನಾನು ಒಂದು ಆಂಧ್ರದಲ್ಲಾಗಲಿ ಅಥವಾ ತಮಿಳ್ನಾಡಲ್ಲಾಗಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದ್ದೀನೋ ಅದರಲ್ಲಿ ಒಂದು 60% ಆಫ್ ದ ಪ್ರೊಡಕ್ಷನ್ ಆಫೀಸಲ್ಲಿ ಉಪ್ಪಿ ಸರ್ ಫೋಟೋ ಅಥವಾ ಉಪ್ಪಿ ಸರ್ ಸಿನಿಮಾಗಳ ಪೋಸ್ಟರ್ ಖಂಡಿತ ನಾನು ನೋಡಿದ್ದೀನಿ.
ಐ ಫೀಲ್ ಸೋ ಪ್ರೌಡ್. ಅಂದರೆ ಇವಾಗ ನಾನು ಒಪ್ಪಿ ಸರ್ ಹೇಳ್ತಿದ್ದೆ, ಸರ್ ನಾನು ಇವತ್ತವರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ, ನಾನು ಸ್ಕೂಲಿಗೆ ಬಂಕ್ ಹೊಡೆದು 27 ಸತಿ ಉಪೇಂದ್ರ ಸಿನಿಮಾನ ಅಲ್ಲ ಇವತ್ತು ಮಾರ್ನಿಂಗ್ ಶೋ AK-47 ಸಿನಿಮಾ, ಮಧ್ಯಾಹ್ನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋಡಿದ್ದೀನಿ ನಾನು. ಸರ್ ಐ ಫೀಲ್ ಸೋ ಪ್ರೌಡ್. ನಾನು ಅಷ್ಟು ದಿವಸ ಬಂಕ್ ಹೊಡೆದು ನೋಡಬೇಕು, ಆ ಪೋಸ್ಟ್ ಎಲ್ಲ ನೋಡ್ಬೇಕು, ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸ್ಕೂಲಿಗೆ ಬಂಕ್ ಹೊಡೆದು ಅಂತ ಅನ್ಸುತ್ತೆ. ಇದು ಯಾಕೋ ಕಾರ್ಯಕ್ರಮ ರೂಟ್ ತಪ್ತಾ ಇದೆ, ಬರೀ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ಇಲ್ಲ ಸರ್, ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರು ಸರ್ ನಮಗೆ, ನಿಮ್ಮ ಬಗ್ಗೆ ಎಷ್ಟು ಸರ್ ಮಾತಾಡಿದ್ರು ನಮಗೆ ನಿಮ್ಮ ದೊಡ್ಡ ಗುಣ ನೋಡಿ ನಿಜವಾಗ್ಲು. ಅದಕ್ಕೆ ನಿಮ್ಮನ್ನ ನೋಡಿ ದೇವ್ರು ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲು ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು. ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾರೆ. ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೇಕು, ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ. ಹೌದು ಹೌದು ಸರ್, ನಿಜವಾಗ್ಲು ನನ್ನ ಮಗ ಇದೇ ತರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ, ಪ್ರೊಡ್ಯೂಸರ್ ಆಗ್ತಾನೆ ಅನ್ಕೊಂಡಿದ್ರಾ? ಓ ಸೂಪರ್, ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು ನಿಜವಾಗ್ಲು. ಸೂಪರ್, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಇದೇ ತರ ತುಂಬಾ ಸಿನಿಮಾಗಳು ಮಾಡಿ. ಬಾಬುಜಿ ಅವರೇ, ನಿಮ್ಮ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ, ಟ್ರೈಲರ್ ನೋಡಿದ ಹೆಂಗೋ ಅದ್ರ ಹತ್ತರಷ್ಟು ಇವರು. ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಬುದಾಪೆಸ್ಟ್ ಅಲ್ಲಿ ಕಾಲ ಕಳೆದಿದ್ದೀನಿ. ಇವ್ರ ಮಗ ಬಂದಿಲ್ಲ, ಮಗಳು ಒಳ್ಳೆ ಸಿಂಗರು, ನಮ್ಮ ಪಿಕ್ಚರಲ್ಲಿ ಹಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಸಿನಿಮಾಗಳು ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಅಜನೀಶ್.